ಪಾವನಿ ಹೋಗಕ್ಕಂಗ್ ಕರ್ಕೊಂಡು ಹೋಗು. ಸರಿ ಅಮ್ಮ. ಹಾಯ್ ಮಾಮ್. ಹಾಯ್ ಡ್ಯಾಡ್. ಏನಪ್ಪ ಸ್ಕಂದ ಇಷ್ಟೊಂದು ಖುಷಿಯಾಗಿದ್ಯಾ? ನೀವು ಬೇಗ ನನ್ನ ಪ್ರಾರ್ಥನಾ ಮದುವೆ ಮಾಡಿದ್ರೆ ಇನ್ನೂ ಖುಷಿಯಾಗಿರ್ತೀನಿ. ಓ ದೇವಕಿ ಅವರೇ, ನಾನು ಈಗ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಆದಷ್ಟು ಬೇಗ ಪ್ರಾರ್ಥನಾನ ಇಲ್ಲಿಂದ ಕರ್ಕೊಂಡು ಹೋಗೋದು ಸೂಕ್ತ ಅನ್ಸುತ್ತೆ ನನಗೆ. ಇಲ್ಲ ಅಂದರೆ ಈ ನನ್ನ ಮಗ ಇದಾನಲ್ಲ ಸ್ಕಂದ, ಇವತ್ತೇ ಮದುವೆ ಮಾಡಿಸಿ ಅಂತ ಹಠ ಹಿಡಿದು ಬಿಡ್ತಾನೆ. ಅಮ್ಮ, ಅಕ್ಕ ಬಂದ್ಲು. ನಾವಿನ್ ಹೊರಡ್ತೀವಿ. ದೇವಕಿಯವರೇ, 1 ನಿಮಿಷ ಬನ್ನಿ, ತಾಂಬೂಲ ಕೊಡ್ತೀನಿ, ಬನ್ನಿ. ಹೊರಡೋಣ ಮಾಮ. ನಾವಿನ್ ಬರ್ತೀವಿ. ಸರಿ ಬಾಮ ಬಾ. ಹಾ ದೇವಕಿ ಅವರೇ, ಆನಂದ್ ಅವ್ರನ್ನ ಕೇಳಿದೆ ಅಂತ ಹೇಳಿ. ಹಾ ಸರಿ, ಹೇಳ್ತೀನಿ. ಹೋಗ್ಬಿಟ್ಟು ಬನ್ನಿ. ನಮಸ್ಕಾರ ಅಮ್ಮ. ನಮಸ್ಕಾರ. ಬಾಯ್. ಬಾಯ್ ಪ್ರಾರ್ಥನಾ. ಬಾಯ್. ರೀ 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 ಅಪ್ಪ ಅಪ್ಪ ರೀ ರೀ ಬಾಗಲ್ ತೆಗಿರಿ. ಅಮ್ಮ, ನಿಮ್ಮ ಹತ್ರ ಇನ್ನೊಂದು ಕೀ ಇರ್ಬೇಕಲ್ಲ? ಅಯ್ಯೋ ಹೌದು, ಟೆನ್ಷನಲ್ಲಿ ಮರ್ತೇ ಹೋಗಿದ್ದೆ ನೋಡು. ಅಪ್ಪ ಅಪ್ಪ ರೀ ಅಪ್ಪ ಅಪ್ಪ ರೀ ಎಲ್ಲಿದ್ದೀರಾ? ಇವ್ರು ಎಲ್ಲಿ ಹೋದ್ರು ಗೊತ್ತಾಗ್ತಿಲ್ವಲ್ಲ. ರೀ ಅಪ್ಪ ರೀ ಎಲ್ಲಿ ನಿಂತು ಕೂಗಿದ್ರೆ ಹೇಗೆ? ಅವ್ನ ರೂಮ್ನಲ್ಲಿ ಇರಬೇಕು. ವಾಶ್ರೂಮ್ನಲ್ಲಿ ಇದ್ರಂತೂ ನಾವೆಷ್ಟು ಕೂಗಿದ್ರು ಕೇಳಲ್ಲ. ಹೋಗಿ ನೋಡು. ಅಮ್ಮ. ರೀ ಅಪ್ಪ ರೀ ಆನಂದ ಆನಂದ
ರೀ 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 ಅಮ್ಮ ಅಪ್ಪ ಎಲ್ಲೂ ಕಾಣ್ತಿಲ್ಲ. ಅಮ್ಮ ನೀವು ಟೆನ್ಷನ್ ತಗೋಬೇಡಿ. ಪಾವನಿ ನೀನು ಹೋಗಿ ಬಾಲ್ಕನಿಯಲ್ಲಿ ಹುಡ್ಕೊ. ಅಮ್ಮ ಬನ್ನಿ ನಾವು ಟೆರೆಸಲ್ಲಿ ಹುಡ್ಕೋಣ. ಅಪ್ಪ ಅಪ್ಪ ರೀ ಅಮ್ಮ ಅಮ್ಮ ಅಪ್ಪ ಅಲ್ಲೂ ಇಲ್ಲ. ಮತ್ತೆ ಎಲ್ಲಿ ಹೋದ್ರು ಇವರು? ಅಮ್ಮ ಅಪ್ಪಂಗೆ ಇನ್ನೊಂದ್ಸಲ ಫೋನ್ ಮಾಡಿ ನೋಡಿ. ಅಮ್ಮ ಫೋನ್ ಸ್ವಿಚ್ ಆಫ್. ಅಮ್ಮ ಟೆನ್ಷನ್ ಮಾಡ್ಕೊಂಬೇಡಿ. ಆಫೀಸಿಗೆ ಫೋನ್ ಮಾಡಿ ನೋಡಿ. ಆಫೀಸಿಗೆ ಹೋಗಿರ್ಬೇಕು. ಆಫೀಸಲ್ಲೂ ಇಲ್ಲ ಅಂತಂದ್ರೆ ಯಾವುದೋ ಮೀಟಿಂಗೋ ಇಲ್ಲ ಕಾನ್ಫರೆನ್ಸಿಗೆ ಹೋಗಿರ್ಬೋದು. ಸರಿ, ಒಂದ್ಸಲ ಆಫೀಸಿಗೆ ಕಾಲ್ ಮಾಡಿ ಕೇಳ್ತೀನಿ. ಹಲೋ ಪರಮೇಶ್ ಅಂಕಲ್, ಅಪ್ಪ ಆಫೀಸಲ್ಲಿದ್ದಾರಾ? ಇಲ್ವಾ? ಸರಿ ಅಂಕಲ್, ಥ್ಯಾಂಕ್ಸ್. ಅಮ್ಮ ಪಾವನಿ ಯುವ ಎಲ್ಲಿ? ಹೊರಗಡೆ ಇದ್ದಾನೆ. ಅವ್ರನ್ನ ಚುರ್ಕರಿ. ಹಾಂ. ಅಮ್ಮ ಅಮ್ಮ ಅಳ್ಬೇಡಿ ಅಮ್ಮ. ಅಪ್ಪಂಗೆ ಏನೂ ಆಗಿರಲ್ಲ. ದೇವ್ಕಿ ದೇವ್ಕಿ, ಅವನೇನ್ ಚಿಕ್ಕ ಮಗುನೇನಮ್ಮ ಕಳೆದು ಹೋಗೋಕೆ? ಅವನ ಆಫೀಸ್ನಲ್ಲಿ ಇಲ್ಲ ಅಂದ ಮಾತ್ರಕ್ಕೆ ಎಲ್ಲೋ ಹೊರಗಡೆ ಹೋಗಿರ್ತಾನೆ. ಅದಕ್ಕೆ ಇಷ್ಟು ಗಾಬರಿ ಆಗೋದಾ? ಸ್ವಲ್ಪ ಸಮಾಧಾನ ಮಾಡ್ಕೋ. ಇಲ್ಲ ಅಮ್ಮ, ಅವು ಯಾವತ್ತೂ ಇಷ್ಟು ವರ್ಷದಲ್ಲಿ ಹೀಗೆ ಮಾಡ್ತವ್ರಲ್ಲ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಎಲ್ಲ ಹೋದ್ರಮ್ಮ ಇವರು? ಯಾಕೆ ಹಿಂಗ್ ಮಾಡ್ತಾರೆ ಇವರು? ದೇವ್ಕಿ ಸಮಾಧಾನ ಮಾಡ್ಕೊಳಮ್ಮ. ನಾನು ಬರ್ಬಾರ್ದಾಗಿತ್ತು. ಎಲ್ಲ ಹೋದ್ರಮ್ಮ ಇವರು? ಮರೆತು ಹೋಯಿತೆ ನನ್ನಯ ಹಾಜರಿ, ಬರೆದು ಎದೆಯಲ್ಲಿ ನೋವಿನ ಶಾಯರಿ, ಕರಗಿದೆ ನಾಲಿಗೆ ಬರವಿದೆ ಮಾತಿಗೆ, ಮೆರವಣಿಗೆ ಹೊರಟಂತೆ. ಯುವ, ಅಮ್ಮ ಕರೀತಿದ್ದಾರೆ, ಬಾರೋ. ಹೇಗೆ ಬರಲಿ ಪಾವನಿ? ನಿಮ್ಮಕ್ಕ ನನ್ನ ಸ್ಥಾನ ಇಲ್ಲೇ ಅಂತ ಫಿಕ್ಸ್ ಮಾಡಿದಾಳಲ್ಲ, ನಾನು ಇನ್ಮೇಲೆ ಇಲ್ಲೇ ಇರ್ತೀನಿ. ಯುವ ಪ್ಲೀಸ್, ನಿನ್ ಕೋಪ ತೋರ್ಸಕ್ಕೆ ಇದು ಸಮಯ ಅಲ್ಲ ಕಣೋ. ಪ್ಲೀಸ್ ಬಾರೋ. ಹೇ, ಯಾಕೆ ಆಳ್ತಿದೀಯಾ? ಯುವ, ಮನೇಲಿ ಅಪ್ಪ ಕಾಣ್ತಿಲ್ಲ ಅಂತ ಎಲ್ರು ಗಾಬರಿ ಆಗಿದ್ದಾರೆ ಕಣೋ. ಪ್ಲೀಸ್ ಬಾರೋ. ಏನೋ ಯಜಮಾನ್ರು ಕಾಣಿಸ್ತಿಲ್ವಾ? ಇಲ್ಲ ಕಣೋ, ಅಮ್ಮ ಕರೀತಾ ಇದ್ದಾರೆ, ಬಾರೋ.
ಪ್ರಾರ್ಥನಾ, ದೇವ್ಕಿ, ಏನ್ರಮ್ಮ ಇದು? ಇಬ್ರು ಹೀಗೆ ಅಳ್ತಾ ಕೂತ್ರೆ ಹೇಗೆ? ಅಜ್ಜಿ, ಇದೆಲ್ಲ ನನ್ನಿಂದಾನೆ. ಈ ಮನೇಲಿ ಆಗೋದಕ್ಕೆಲ್ಲ ನಾನೇ ಕಾರಣ. ಅಪ್ಪ ಅಮ್ಮನ ಜಗಳಕ್ಕೂ ನಾನೇ ಕಾರಣ. ಅದಕ್ಕೆ ಅಪ್ಪ ಕೋಪ ಮಾಡಿಕೊಂಡು ಮನೆ ಬಿಟ್ಟು ಹೋಗಿದ್ದಾರೆ ಅನ್ಸುತ್ತೆ. ಸಾರಿ ಅಮ್ಮ, ನನ್ನನ್ನ ಕ್ಷಮಿಸ್ಬಿಡಿ ಅಮ್ಮ, ನನ್ನನ್ನ ಕ್ಷಮಿಸ್ಬಿಡಿ. ಪ್ರಾರ್ಥನಾ, ಹಾಗೇನೂ ಆಗಿಲ್ಲಮ್ಮ. ನೋಡು, ನಿಮ್ಮಪ್ಪ ನಿನ್ನ ಮೇಲೆ ಎಷ್ಟು ಸಾರಿ ಸಿಟ್ಟು ಮಾಡ್ಕೊಂಡಿಲ್ಲ, ಎಷ್ಟು ಸಾರಿ ನಿನ್ನಮ್ಮ ನಿನ್ನ ಪರವಾಗಿ ವಾದ ಮಾಡಿಲ್ಲ. ಆಗೆಲ್ಲ ಸುಮ್ಮನಿದ್ದವನು ಈಗ ಹೀಗೆ ಮಾಡ್ತಾನ? ಹಾಗೇನೂ ಆಗಲ್ಲಮ್ಮ. ಯುವ, ಮನೇಲಿ ಇವರೆಲ್ಲೋ ಕಾಣ್ತಾ ಇಲ್ಲ. ಎಲ್ಲ ಹೋಗಿದ್ದಾರೆ ಗೊತ್ತಾ? ಮನೇಲಿಲ್ಲ ಅಂದ್ರೆ ಇನ್ನೆಲ್ಲ ಹೋಗಿರ್ತಾರೆ. ಹಾ, ಬಹುಶಃ ಕಚೇರಿ ಹೋಗಿರ್ಬೇಕು. ನಾನು ಕರೆ ಮಾಡಿ ಕೇಳ್ತೀನಿ. ಇಲ್ಲ ಯುವ, ನಾನು ಆಲ್ರೆಡಿ ಕಾಲ್ ಮಾಡಿದ್ದೆ. ಅಪ್ಪ ಆಫೀಸ್ಗೆ ಹೋಗಿಲ್ವಂತೆ. ಹೌದಾ? ಇನ್ನೆಲ್ಲ ಹೋಗಿರ್ತಾರೆ? ಯುವ, ನೀವ 100 ಕೋಟಿ ಪ್ರಾಜೆಕ್ಟ್ ಏನೋ ಮಾಡ್ತಿದ್ರಲ್ಲ, ಆ ಕೆಲ್ಸದ ಸಲುವಾಗಿ ಎಲ್ಲ ಹೋಗಿದ್ದಾರೆ ಇವರು? ಇಲ್ಲ ಅಮ್ಮ, ಆ ಕೆಲಸದ ಸಲುವಾಗಿ ಅಂದ್ರೆ ಕಚೇರಿಗೆ ಹೋಗಿರ್ಬೇಕು. ಅಲ್ಲೂ ಇಲ್ಲ ಅಂದ್ರೆ ಅಮ್ಮ, ಅಕ್ಕ, ನೀವ್ ಹೀಗೆ ಹೇಳ್ತಿದ್ರೆ ನನಗಿನ್ನೂ ಗಾಬರಿ ಆಗತ್ತೆ. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಈ ಮನೆಗದ್ ಏನಾಗಿದ್ಯೋ ಏನೋ ನನಗಂತೂ ಗೊತ್ತಾಗ್ತಿಲ್ಲ. ಆದ್ರೆ ಇಲ್ಲಿ ಬಂದಾಗ್ಲಿಂದ ಒಬ್ರಲ್ಲ ಒಬ್ರು ಸಮಸ್ಯೆಲಿ ಸಿಕ್ಕಾಕೋತಿದ್ದಾರೆ. ಅದಕ್ ಕಾರಣ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ಕಾರಣ ಗೊತ್ತಿದ್ದು ಯಾರು ಬಾಯ್ಬಿಡ್ತಿಲ್ಲ. ನನಗಂತೂ ಇಲ್ಲಿರೋದೇ ಬೇಡ ಅನ್ನಿಸ್ತಿದೆ. ಅಮ್ಮ, ಅಪ್ಪ ಸಿಕ್ಕಿದ್ಮೇಲೆ ನಾವು ಪ್ಲೀಸ್ ಬೇರೆ ಎಲ್ಲಾದ್ರೂ ಇದ್ಬಿಡೋಣ. ಹಣೆ ಬರಕ್ಕೆ ಏನ್ ಮಾಡಕ್ಕಾಗತ್ತೆ? ಇದೆಲ್ಲ ನಮ್ ಗ್ರಾಚಾರ. ನಾವ್ ಎಲ್ಲಿ ಹೋದ್ರೂ ನಮ್ಮನ್ ಬಿಡ್ತಿಲ್ಲ ಅನ್ನಿಸ್ತಾ ಇದೆ. ಅಮ್ಮ, ಆ ಗ್ರಹಚಾರ ನಾನೇ ಅಮ್ಮ. ನಾನೇ ಈ ಮನೆ ಬಿಟ್ಟು ತೊಲಗಿದ್ರೆ ಎಲ್ಲ ಸರಿ ಹೋಗುತ್ತೆ. ಪುಟ್ಟ, ಇದ್ರಲ್ಲಿ ನಿಂದೇನು ತಪ್ಪಿಲ್ಲ. ಇದಕ್ ನಿನ್ ಕಾರಣನೂ ಅಲ್ಲ. ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ಅಮ್ಮ, ನೀವ್ ಈ ಮಾತು ಹೇಳ್ತಿದ್ದೀರಾ? ಅಲ್ಲಮ್ಮ, ನೀವ್ ಕಿಡ್ನಾಪ್ ಆದಾಗ ನಾನು ಅಪ್ಪಂಗೆ ಕಂಪ್ಲೇಂಟ್ ಕೊಡೋಣ ಬಂದಿ ಅಂದಾಗ ಅವರು ಮನೆ ಮರ್ಯಾದೆ ಹಾಳಾಗುತ್ತೆ ಅಂತ ಕಂಪ್ಲೇಂಟ್ ಕೊಡ್ಲಿಲ್ಲ. ಅವರೇ ನಿಮ್ಮನ್ನ ಹುಡುಕೊಂಡ್ ಬಂದ್ರು. ಆದ್ರೆ ನೀವಿವಾಗ ಕಂಪ್ಲೇಂಟ್ ಕೊಟ್ರೆ ಮನೆ ಮರ್ಯಾದೆ ಹಾಳಾಗಲ್ವಾ? ಪಾವನಿ, ನೀನ್ ದಯವಿಟ್ಟು ಸುಮ್ನೆ ಇರ್ತೀಯಾ? ಯಾವ್ದಕ್ಕೋ ಲಿಂಕ್ ಮಾಡಕ್ ಬರ್ಬೇಡ. ಅಮ್ಮ, ದೇವ್ಗೆ, ನಾನು ಕೆಲ್ಸದ ಮೇಲೆ ಮುಂಬೈಗೆ ಹೋಗ್ತಾ ಇದ್ದೀನಿ.
ಮುಂಬೈಗ? ನಿಮ್ಮನ್ನೆಲ್ಲ ಬಿಟ್ಟು ನಾನು ಯಾವತ್ತೂ ದೂರ ಹೋದೋನಲ್ಲ. ಆದರೆ ಇವತ್ತು ಟೆಂಪರವರಿಯಾಗಿ ನಿಮ್ಮಿಂದ ದೂರ ಹೋಗಲಿಲ್ಲ ಅಂತಂದ್ರೆ ಪರ್ಮನೆಂಟ್ ಆಗಿ ನಿಮ್ಮಿಂದ ದೂರ ಹೋಗ್ಬಿಡ್ತೀನಿ ಅನ್ನೋ ಭಯ ಶುರುವಾಗಿದೆ. ಮನ್ಸಲ್ದಿದ್ರು ನಾನು ನಿನಗೆ ಮಾತು ಕೊಟ್ಟಿದ್ದೀನಿ, ಆ ಪ್ರಾರ್ಥನಾಂಗ್ ಮದುವೆ ಮಾಡ್ತೀನಿ ಅಂತ. ಆದರೆ ಈ ಮದುವೆ ವಿಚಾರ ಶುರುವಾದಾಗಿಂದ ನನ್ನ ಮನ್ಸು ಕೆಟ್ಟೋಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಹೊಡೆದೋಗಿದೆ. ಈ ನನ್ನ ಹೊಡೆದೋಗಿರೋ ಮನಸ್ಸಿಂದ ನನಗೂ ನೆಮ್ಮದಿ ಇಲ್ಲ, ನನ್ನಿಂದ ನಿಮಗೂ ನೆಮ್ಮದಿ ಇಲ್ಲ. ನೆಮ್ಮದಿ ಇಲ್ಲದೆ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೂ ಆಗ್ತಿಲ್ಲ. ಅದಕ್ಕೆ ಸ್ವಲ್ಪ ದಿನ ಮುಂಬೈಲಿರೋ ನಮ್ಮ ಬ್ರಾಂಚ್ ಆಫೀಸಲ್ಲಿ ಕೆಲಸ ಮಾಡೋಕ್ಕೆ ಹೋಗ್ತಿದ್ದೀನಿ. ಅಂದರೆ ಅಪ್ಪ ಇನ್ನು ಬರೋದೇ ಇಲ್ವಾ? ಪಾವನಿ, ಅವ್ರು ಬರೋದಿರೋದು ಸ್ವಲ್ಪ ದಿವಸ ಅಂತ, ಅಲ್ಲೇ ಶಾಶ್ವತವಾಗಿರ್ತೀನಿ ಅಂತಲ್ಲ. ಎಲ್ಲಿ ಕೊಡೋ ಲೆಟ್ರನ್ನ. ದೇವಕಿ, ಯಾರೂ ಗಾಬರಿ ಆಗಕ್ಕೆ ಹೋಗಬೇಡಿ. ನಾನೇನೋ ಅನಾಹುತ ಮಾಡ್ಕೊಳಕ್ಕೆ ಹೋಗ್ತಿಲ್ಲ, ಮನುಷ್ಯಾಂತಿಗೋಸ್ಕರ ಹೋಗ್ತಿದ್ದೀನಿ ಅಷ್ಟೆ. ಹಾಗಂತ ನಾನು ನಿಮಗೆ ಕೊಟ್ಟಿರೋ ಮಾತನ್ನು ತಪ್ಪಲ್ಲ. ಅವಳ ಮದುವೆ ನಡೆಯುತ್ತೆ. ಬರಬೇಕಾದ ಟೈಮಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ನಮ್ಮನೆಗೆ ಯುವಾನೇ ಗಂಡು ದಿಕ್ಕು. ಅವನಿಗೆ ನಾನು ಹೇಳಿದೆ ಅಂತ ಹೇಳಿ ಏನೇ ಕೆಲಸ ಇದ್ರು ಎಲ್ಲ ಮುಂದೆ ನಿಂತು ಯುವಾನೇ ನೋಡ್ಕೋತಾನೆ. ದಯವಿಟ್ಟು ನನಗೆ ಫೋನ್ ಮಾಡೋದಾಗ್ಲಿ ನನ್ನ ಮೀಟ್ ಮಾಡೋದಾಗ್ಲಿ ಮಾಡಬೇಡಿ. ನನ್ನ ಮನಸ್ಸು ಶಾಂತವಾದ್ಮೇಲೆ ನಾನೇ ಬರ್ತೀನಿ. ನಿಮಗೆ ಕೊಟ್ಟ ಮಾತು ಉಳಿಸ್ಕೋತೀನಿ. ದೇವ್ಕಿ, ಪ್ರಾರ್ಥನಾ, ಇಷ್ಟೊತ್ತವರೆಗೂ ಅವನು ಸುಳಿವು ಸಿಗದೆ ಅಳ್ತಾ ಇದ್ರಿ. ಈಗ ಅವನು ಸುಳಿವು ಸಿಕ್ಕ ಮೇಲೂ ಯಾಕಮ್ಮ ಅಳ್ತಾ ಇದ್ದೀರಾ? ದೇವ್ಕಿ ನೋಡು, ಅವನ ತಾಯಿಯಾಗಿ ನಾನೇ ಇಷ್ಟು ಧೈರ್ಯವಾಗಿದ್ದೀನಿ. ನನ್ನ ಮಗ ಎಲ್ಲೂ ಹೋಗಿಲ್ಲ. ಏನೋ ಮನಸ್ಸಿಗೆ ಸ್ವಲ್ಪ ಬೇಜಾರಾಗಿದೆ, ಅದಕ್ಕೆ ಮನಃಶಾಂತಿಗಾಗಿ ಎಲ್ಲೋ ಹೋಗಿದ್ದಾನೆ. ದೇವ್ಕಿ ಬರ್ಬೇಕಾದ ಟೈಮಿಗೆ ಬರ್ತೀನಿ ಅಂತ ಹೇಳಿದನಲ್ಲ. ದೇವ್ಕಿ ಅವನು ಯಾಕೆ ಹೀಗೆ ಮಾಡ್ತಾ ಇದ್ದಾನೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ.
ನೋಡು, ನಿಮ್ಮೆಲ್ಲರ ಸಂತೋಷಕ್ಕೆ ಅಡ್ಡಿ ಬರಬಾರ್ದು ಅಂತ ಅವನು ಹೀಗೆ ಮಾಡಿದ್ದಾನೆ. ದೇಕಿ, ಅವನು ನಮ್ಮ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದಾನೆ ಅಂದಮೇಲೆ ಅವನ ನಿರ್ಧಾರನ ಗೌರವಿಸಬೇಕಾದದ್ದು ನಮ್ಮ ಕರ್ತವ್ಯ ಅಲ್ವಾ? ನನ್ನ ಮಗನ ಬದಲಾಗಿ ನಮ್ಮನೆಗೆ ಯುವ ಇದಾನಲ್ಲ, ಪ್ರಾರ್ಥನನ್ ಮದುವೆಗೆ ಯಾವ ತೊಂದರೆನೂ ಆಗದಾಗೆ ಅವನು ನೋಡ್ಕೋತಾನೆ ಅಲ್ವೇನಪ್ಪ ಯುವ? ಹಾ ಅಜ್ಜಿ. ಇನ್ನೇನಮ್ಮ, ಕಣ್ಣೀರು ಒರೆಸ್ಕೊಂಡು ಪನ್ನೀರ್ ಹಬ್ಬಕ್ಕೆ ಎಲ್ರೂ ಸಿದ್ಧರಾಗೋಣ. ಅಮ್ಮ, ಇವ್ರಿಗೆ ಎಷ್ಟೇ ಬೇಜಾರಾಗಿದ್ರು ನನ್ನ ಆಸೆ ಈಡೇರಿಸ್ಕೊಡ್ತೀನಿ ಅಂತ ಹೇಳಿದಾರಲ್ಲ, ಇದಕ್ಕಿಂತ ಬೇರೆ ಏನ್ ಬೇಕು ಹೇಳಿ? ಅವ್ರ ಆಸೆ ಪಟ್ಟ ಹಾಗೆ ಆಗ್ಲಿ. ಅವ್ರ ಪಾಡ್ಗವ್ರು ಬರ್ಲಿ. ಅಲ್ಲಿವರೆಗೂ ನಾವ್ ಎಂಗೇಜ್ಮೆಂಟಿನ ಕೆಲಸ ನೋಡ್ಕೊಳ್ಳೋಣ. ಇಲ್ಲಿ ನಮ್ಮ ಬಗ್ಗೆ ಕೇರ್ ಮಾಡಕ್ಕೆ ಯುವ ಇದಾರಲ್ಲ, ಇನ್ನೇನ್ ಬೇಕು ಹೇಳಿ? ಅಕ್ಕ, ಅಕ್ಕ ಏನೇ ಆಯ್ತು? ಯಾಕೆ ಬೇಜಾರಲ್ಲಿದ್ಯಾ? ಯಾಕೆ ಅಂದ್ರೆ ಏನ್ ಹೇಳಿ, ನಿನಗೆ ಗೊತ್ತಿಲ್ವಾ? ಅಯ್ಯೋ, ಹ್ಞೂ ಕಣೆ ಅಕ್ಕ. ಆದ್ರೆ ನಿನ್ ತಲೆಯಲ್ಲಿ 1000 ಪ್ರಶ್ನೆಗಳು ಓಡ್ತಿರ್ತವೆ. ಆದ್ರೆ ನೀನ್ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಂತ ಕೇಳ್ದೆ ನಾನು. ನನ್ ಮನ್ಸಲ್ಲಿ ಯಾವತ್ತಿದ್ರು ಅಪ್ಪಂಗೆ ಕಣೆ ಮೊದಲನೇ ಸ್ಥಾನ. ತು ಅಕ್ಕ, ಆದ್ರೆ ಇವಾಗ ಅಪ್ಪನ ಬಗ್ಗೆ ಯೋಚನೆ ಮಾಡೋ ಅಂಥದ್ದು ಏನಿದೆ? ಅಪ್ಪ ಯಾವತ್ತು ನಮ್ಮನ್ನ ಬಿಟ್ಟು ನಿಮ್ಮನ್ ಬಿಟ್ಟು ದೂರ ಇದ್ದವ್ರಲ್ಲ. ಮಲ್ಕೋಕ್ಕೂ ಮುಂಚೆ ಅಮ್ಮನ್ನ ಎತ್ಕೊಡ್ಲೆ ನಿನ್ನ ನೋಡ್ದೆ ಅವ್ರಿಗೆ ನೆಮ್ಮದಿನೇ ಇರ್ತಿರ್ಲಿಲ್ಲ. ಅಂತವ್ರೆ ಮನೆ ಬಿಟ್ಟು ಹೋಗಿದ್ದಾರೆ ಅಂದ್ರೆ ಏಯ್, ಅವ್ರೇನ್ ಮನೆ ಬಿಟ್ಟು ಹೋಗಿಲ್ಲ. ಕೆಲ್ಸಕ್ಕೋಸ್ಕರ ಮುಂಬೈ ಬ್ರಾಂಚ್ ಆಫೀಸ್ಗೆ ಹೋಗಿದ್ದಾರೆ. ಕೆಲ್ಸ ಆದ ತಕ್ಷಣ ವಾಪಸ್ ಮನೆಗ್ ಬಂದ್ಬಿಡ್ತಾರೆ ಕಣೆ. ಯಾಕೆ ಅದಕ್ಕಿಷ್ಟು ಓವರ್ ಆಗಿ ಆಡ್ತಿದ್ಯಾ ನೀನು? ನಾನು ಅದನ್ನೇ ಹೇಳ್ತಿರೋದು ಪಾವ್ನಿ. ಅಪ್ಪ ಎಲ್ಲಿಗೆ ಹೋದ್ರು ಸಂಜೆ ಒಳಗೆ ಮನೆಗ್ ಬಂದ್ಬಿಡ್ತಿದ್ರು. ಅದು ಮುಂಬೈ ಆದ್ರೂ ಸರಿ, ಡೆಲ್ಲಿ ಆದ್ರೂ ಸರಿ. ಎಲ್ರೂ ಯಾವಾಗ್ಲೂ ಒಂದೇ ತರ ಇರ್ಬೇಕು ಅಂತ ರೂಲ್ ಏನೂ ಇಲ್ಲ ಕಣೆ. ನೀನೇ ಯಾವಾಗ್ಲೂ ಒಂದೇ ತರ ಇರಲ್ಲ. ಅಂತದ್ರಲ್ಲಿ ಅವ್ರು ನಿಮ್ಮಪ್ಪ ಅವ್ರಿದ್ಬಿಡ್ತಾರಾ? ನಾನ್ ಏನ್ ಹೇಳಕ್ ಟ್ರೈ ಮಾಡ್ತಿದ್ದೀನಿ ಅಂತ ನಿನಗೆ ಅರ್ಥ ಆಗ್ತಿಲ್ಲ ಪಾವ್ನಿ. ಏನು ಅಂಥ ಗುಟ್ಟು? ಅಪ್ಪ ಇಷ್ಟು ದಿನ ಎಲ್ಲೇ ಹೋದ್ರು ಸಂಜೆ ಒಳಗೆ ಮನೆಗ್ ಬರ್ತಿದ್ದಿದ್ದು ನಿಮಗೋಸ್ಕರ. ಆದ್ರೆ ಈ ಸಲ ನಿಮ್ಮಿಂದ ದೂರ ಇರೋದು ನನ್ನಿಂದ.
ನಾನೇ ಇಷ್ಟಕ್ಕೆಲ್ಲ ಕಾರಣ ಪಾವ್ನಿ. ಲೇ ಅಕ್ಕ, ನೀನ್ ಯಾಕೆ ಯಾವಾಗ್ಲೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀಯಾ? ಒಂದ್ ಸ್ವಲ್ಪ ಪಾಸಿಟಿವ್ ಆಗು ಯೋಚನೆ ಮಾಡೋದ್ ಕಲಿ. ಹೀಗೆ ಯಾಕೆ ಅನ್ಕೋಬಾರ್ದು? ಪ್ರತಿ ಸಲ ನಾವು ನಿನ್ನ ವಿಷಯದಲ್ಲಿ ಖುಷಿ ಪಡೋವಾಗ ಅಪ್ಪ ಆ ಖುಷಿಗೆ ಅಡ್ಡ ಬರ್ತಿದ್ರು. ಈ ಸಲ ಅವರು ನಮ್ಮ ಖುಷಿಗೆ ಅಡ್ಡ ಬರ್ದೇ ಇರ್ಲಿ ಅಂತಾನೆ ಹೀಗೆ ಮಾಡಿದ್ದಾರೆ. ಅಪ್ಪನೇ ಈ ಖುಷಿಯಲ್ಲಿ ಭಾಗಿ ಆಗ್ಲಿಲ್ಲ ಅಂದ್ಮೇಲೆ ಇದು ಪಾಸಿಟಿವ್ ಸೈಡ್ ಹೇಗೆ ಆಗುತ್ತೆ? ಓಹೋ, ಇದಕ್ಕೋಸ್ಕರ ನನ್ನ ತಾವು ಯುವನ್ ಜೊತೆ ಬ್ರೇಕಪ್ ಮಾಡ್ಕೊಂಡಿದ್ದು? ನಾನು ಇವ್ರನ್ನ ಮದ್ವೆ ಆಗೋಳು. ಇವ್ರು ನನ್ನನ್ನ ಟಚ್ ಮಾಡ್ತಾರೋ, ಕಿಸ್ ಮಾಡ್ತಾರೋ, ಹಗ್ ಮಾಡ್ತಾರೋ ಅದನ್ನ ನಾನೇ ಪ್ರಶ್ನೆ ಮಾಡಲ್ಲ ಅಂತ ಅಂದ್ಮೇಲೆ ನೀವ್ಯಾರದನ್ನೆಲ್ಲ ಪ್ರಶ್ನೆ ಮಾಡೋಕೆ? ಯು ಆರ್ ಜಸ್ಟ್ ಅ ಡ್ರೈವರ್. ಡ್ರೈವರ್ ತರ ಇರೋದನ್ನ ಕಲೀರಿ. ಸಲ್ಗೆ ಕೊಟ್ರೆ ತಲೆ ಮೇಲೆ ಕೂತ್ಕೋತೀರಾ? ಇವರು ನನ್ನ ಫಿಯಾನ್ಸಿ, ನನ್ನ ಮದ್ವೆ ಆಗೋರು. ನೀವ್ಯಾರಿ ನಮ್ಮ ಮಧ್ಯೆ ಬರೋಕೆ? ಗೆಟ್ ಔಟ್! ಲೇ ಅಕ್ಕ, ಯುವ ಯಾವಾಗ್ಲೂ ನಗ್ನಗ್ತಾ ಇರ್ತಾನೆ, ನಿನ್ನನ್ನು ರೇಗಿಸ್ತಿರ್ತಾನೆ ಅನ್ ಮಾತ್ರಕ್ಕೆ ಅವ್ನು ತುಂಬಾ ಖುಷಿಯಾಗಿದ್ದಾನೆ ಅಂತ ಅಲ್ವೇ? ಅವನ್ ಮನ್ಸಲ್ಲಿರೋ ನೋವ್ಗೆ ನಗುವಿನ ಮುಖವಾಡ ಹಾಕಕ್ ಟ್ರೈ ಮಾಡ್ತಿದ್ದಾನೆ ಅಂತ ಅರ್ಥ. ನಿನ್ನನ್ನು ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅನ್ನೋ ಭಯಕ್ಕೆ ಅವ್ನ್ ಲೆವೆಲ್ಲೇ ಬೇರೆ ಇದ್ರು ನಿನ್ ಪ್ರೀತಿಗೋಸ್ಕರ ಅವನು ನಮ್ಮನೆಗೆ ಡ್ರೈವರ್ ಆಗಿ ಬಂದಿದ್ದಾನೆ ಕಣೆ. ಅಂಥದ್ರಲ್ಲಿ ನಿನ್ನ ನಿಜವಾಗ್ಲೂ ಕಳ್ಕೊಳ್ಳೋ ದಿನ ಹತ್ರ ಬರ್ತಿದೆ ಅಂದಾಗ ಅವನ ಮನ್ಸಿಗೆ ಎಷ್ಟು ನೋವಾಗಿರ್ಬೇಡ ಹೇಳು. ಅಂದ್ರೆ ಏನು? ನನ್ ಮನ್ಸಲ್ಲಿ ಏನು ನೋವಿಲ್ಲ ಅಂತಾನ? ನಾನ್ ಹಾಗೆ ಹೇಳ್ತಿಲ್ವೇ ಅಕ್ಕ, ಆದ್ರೆ ಜೀವನದಲ್ಲಿ ನೋವು ಅನ್ಭವಿಸ್ದವ್ರೆ ಇನ್ನೊಬ್ರು ನೋವನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ. ನಿನ್ ಲೈಫಲ್ಲಿ ಎಷ್ಟು ನೋವು ಅನ್ಭವಿಸಿದ್ಯಾ, ಆದ್ರೂ ಯುವನ್ ನೋವು ನಿನಗೆ ಅರ್ಥ ಆಗ್ತಿಲ್ವೇನೆ? ಯಾಕಂದ್ರೆ ಆ ನೋವೇ ಕಾರಣ ನಾನಲ್ವಾ ಪಾವ್ನಿ? ಅದಕ್ಕೆ ಅರ್ಥ ಆದ್ರೂ ಏನು ಮಾಡಕ್ ಆಗದೆ ಇರೋ ಪರಿಸ್ಥಿತಿಯಲ್ಲಿ ನಾನ್ ಒದ್ದಾಡ್ತಾ ಇದ್ದೀನಿ. ಅಕ್ಕ, ನಾನು ನಿನಗೊಂದು ಮಾತು ಹೇಳ್ತೀನಿ, ಕೇಳ್ತೀಯಾ? ಏನು? ಅಪ್ಪ ಹೀಗ್ ಮಾಡಿರೋದು ಮೋಸ್ಟ್ಲಿ ನಿನ್ ಮದ್ವೆಗೆ ಇರಬಾರ್ದು ಅಂತಾನೆ ಅನ್ಸುತ್ತೆ. ಅದನ್ನ ನೀನು ಅಡ್ವಾಂಟೇಜ್ ಆಗಿ ತಗೊಂಡು ಅಪ್ಪ ಇಲ್ದೆ ನಾನು ಈ ಮದ್ವೆನೇ ಆಗಲ್ಲ ಅಂತ ಹೇಳಿ ಯಾಕೆ ಈ ಮದ್ವೆ ನಿಲ್ಲಿಸಬಾರ್ದು? ಅಪ್ಪ ಹೀಗ್ ಮಾಡಿರೋದು ಮೋಸ್ಟ್ಲಿ ನಿನ್ ಮದ್ವೆಗೆ ಇರಬಾರ್ದು ಅಂತಾನೆ ಅನ್ಸುತ್ತೆ. ಅದನ್ನ ನೀನು ಅಡ್ವಾಂಟೇಜ್ ಆಗಿ ತಗೊಂಡು ಅಪ್ಪ ಇಲ್ದೆ ನಾನು ಈ ಮದ್ವೆನೇ ಆಗಲ್ಲ ಅಂತ ಹೇಳಿ ಯಾಕೆ ಈ ಮದ್ವೆ ನಿಲ್ಲಿಸಬಾರ್ದು? ಪಾವ್ನಿ, ಅಪ್ಪ ಬಂದೇ ಬರ್ತಾರೆ. ಲೆಟ್ರಲ್ಲಿ ಬರ್ತಿರೋದು ನೋಡ್ಲಿಲ್ವಾ? ನಿನಗ್ ಕೊಟ್ ಮಾತು ಉಳಿಸ್ಕೊಂಡೇ ಉಳಿಸ್ಕೋತೀನಿ ದೇವಕಿ ಅಂತ. ಅದೆಲ್ಲ ಅಲ್ಲಿವರೆಗೂ ಕಣ್ಣೊರ್ಸೋ ಪ್ಲಾನ್ ಇರ್ಬೇಕು ಕಣೆ. ನೋ ಚಾನ್ಸ್. ಅಪ್ಪನ ನೀನ್ ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು? ಹಾಗಲ್ವೇ? ಹಾಗೂ ಇಲ್ಲ ಹೀಗೂ ಇಲ್ಲ. ಅಕಸ್ಮಾತ್ ನೀನ್ ಹೇಳ್ದ ಕೇಳ್ದೆ ಅನ್ಕೋ, ಆಗ್ಲೂ ನಾನ್ ಯುವನ್ ಕೈ ಹಿಡಿಯಕ್ ಆಗತ್ತೆ ಅನ್ಕೊಂಡಿದ್ಯಾ? ಅಪ್ಪ ಬಂದ್ಮೇಲೆ ನಿಮ್ಗೆಲ್ಲರ ಬಲ್ವಂತಕ್ಕೆ ನನ್ ಮದ್ವೆ ಮಾಡೋಕ್ ಒಪ್ಪಿದ್ರು ಅದು ಬೇರೆ ಹುಡುಗನ್ ಜೊತೆ ಆಗಿರತ್ತೆ ಪಾವ್ನಿ. ಆದ್ರೆ ಯುವಂಗೊಂದ್ ಸ್ವಲ್ಪ ಟೈಮ್ ಕೊಟ್ಟಂಗಾಗತ್ತಲ್ವಾ? ಆ ಟೈಮಲ್ಲಿ ಅವನು ಅಪ್ಪನ್ನ ಒಪ್ಪಿಸ್ಬೋದು ತಾನೆ? ಬುದ್ಧಿ ಬಂದಾಗಿಂದ ಟ್ರೈ ಮಾಡ್ತಿರೋ ನನಗೆ ಅಪ್ಪನ್ನ ಬದಲಾಯಿಸಕ್ಕಾಗ್ಲಿಲ್ಲ. ಇನ್ನು ನೆನ್ನೆ ಮೊನ್ನೆ ಬಂದಿರೋ ಯುವ ಏನೇ ಮಾಡೋಕ್ ಸಾಧ್ಯ? ಅದು ಅಲ್ದೆ ಟೈಮ್ ತುಂಬಾನೇ ಕಡಿಮೆ ಇದೆ ಪಾವ್ನಿ.
ಯುವ ಈಗಷ್ಟೇ ಪಾಪ ತಮ್ಮ ಕೆರಿಯರ್ ಬಿಲ್ಡ್ ಮಾಡ್ಕೋತಾ ಇದ್ದಾರೆ. ನನ್ನಿಂದಾಗಿ ಅವ್ರ ಕೆಲಸ ಕಳ್ಕೊಂಡು ಅವ್ರ ಕೆರಿಯರ್ ಹಾಳಾಗೋದು ನನಗಿಷ್ಟ ಇಲ್ಲ. ತಪ್ಪು ನಂದು ಇದೆ, ಇಲ್ಲ ಅಂತ ಹೇಳಲ್ಲ. ಜೀವನದಲ್ಲಿ ಪ್ರೀತಿ ಗೀತಿ ಅನ್ನೋ ಹಳ್ಳದಲ್ಲಿ ಬೀಳ್ಬಾರ್ದು ಅನ್ಕೊಂಡಿದ್ದೆ. ಆದ್ರೆ ಮನಸ್ಥಿತಿಯಿಂದಲೋ ಪರಿಸ್ಥಿತಿಯಿಂದಲೋ ಮನಸ್ಸು ಕೊಟ್ಟು ತಪ್ಪು ಮಾಡ್ಬಿಟ್ಟೆ. ಆದ್ರೆ ಆ ತಪ್ಪನ್ನ ಸರಿ ಮಾಡಕ್ ಹೋದ್ರೆ ಇನ್ನೊಂದು ದೊಡ್ಡ ತಪ್ಪು ಮಾಡ್ಬೇಕಾಗತ್ತೆ. ಆಮೇಲೆ ನನ್ನ ಜೀವನದ ಪರ್ಯಂತ ತಪ್ಪಿನ ಸರಮಾಲೆಗಳು ಬೆಳಕೊಂಡು ಹೋಗುತ್ತೆ. ಅದ್ರ ಬದಲು ಈಗಾಗಿರೋ ತಪ್ಪನ್ನ ಸರಿ ಮಾಡ್ದೆ ಸುಮ್ಮನಿರೋದೆ ವಾಸಿ ಅಲ್ವಾ? ಪಾ ನಿಂಗೆ ಎಷ್ಟು ಹೇಳಿದ್ರು ಅಷ್ಟೇ ಕಣೆ. ನಿನ್ ಫಿಲಾಸಫಿಗಳನ್ನಂತೂ ನೀನ್ ಬದಲಾಯಿಸ್ಕೊಳಲ್ಲ. ಸರಿ ಬಾ, ಇವತ್ತು ಅಮ್ಮನ ಪಕ್ಕ ಮಲ್ಕೊಳ್ಳೋಣ. ಅಲ್ಲೇಗ? ಇಲ್ಲ, ನಾನ್ ಬರಲ್ಲ. ಅಯ್ಯೋ ಲೇ, ಅಪ್ಪ ಮನೆಯಲ್ಲಿ ಇಲ್ವೇ? ಇವಾಗ ಇಡೀ ಮನೆ ನಿಂದೆ. ನೀನು ಎಲ್ ಬೇಕಾದ್ರೂ ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಬಾ. ಅಪ್ಪ ಮನೇಲಿ ಇಲ್ದೇ ಇರ್ಬೋದು, ಆದ್ರೆ ನನ್ ಮನ್ಸಲ್ಲಿ ಯಾವತ್ತೂ ತಾಯಿ ಜಾಸ್ತಿ ಕುಯ್ಬೇಡ್ವೆ. ಬಾ ಸುಮ್ನೆ. ನಾನ್ ಬರಲ್ಲ. ಅಕ್ಕ ಬಾ ನನ್ ಜೊತೆ. ಪಾವ್ನಿ ಬಾರೆ. ಓ ನಾರಾಯಣ, ಏನೋ ಡೀಪಾಗಿ ಯೋಚನೆ ಮಾಡ್ತಾ ಇರೋ ಹಾಗಿದೆ. ಏನಿಲ್ಲ ಡ್ಯಾಡ್, ಸುಮ್ಮನೆ ಹೀಗೆ ಏನೋ ಯೋಚನೆ ಮಾಡ್ತಾ ಇದ್ದೆ. ನಾನು ಅದೇ ಕೇಳಿದ್ದು ನಾರಾಯಣ. ನನ್ನ ಲೈಫ್ ಬಗ್ಗೆ ಯೋಚನೆ ಮಾಡ್ತಿದ್ದೆ ಡ್ಯಾಡ್. ಲೈಫ್ ಬಗ್ಗೆನಾ? ಈಗೇನಾಯ್ತಪ್ಪ ನಿನ್ನ ಲೈಫ್ಗೆ? ನನ್ನ ಲೈಫ್ ಜರ್ನಿ ಎಲ್ಲಿ ಹೋಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಡ್ಯಾಡ್. ಒಂದ್ಸಲ ಸಕ್ಸಸ್ ಕಡೆ ಕರ್ಕೊಂಡು ಹೋಗುತ್ತೆ, ಸಡನ್ನಾಗಿ ಡಿವೇಟ್ ಆಗಿಬಿಡುತ್ತೆ. ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ಮತ್ತೆ ಅದೇ ರೋಡಿಗೆ ಜಾಯ್ನ್ ಆಗಿಬಿಡುತ್ತೆ. ಪರವಾಗಿಲ್ಲ, ಐ ಆಮ್ ಆನ್ ದ ರೈಟ್ ವೇ ಅಂತ ಅನ್ಕೊಳ್ಳೋಷ್ಟರಲ್ಲಿ ಮತ್ತೆ ದಾರಿ ಬದಲಾಯಿಸ್ಬಿಟ್ಟಿರುತ್ತೆ. ಹುಚ್ಚ ಆಗ್ಬಿಟ್ಟಿದ್ದೀನಿ ಡ್ಯಾಡ್. ಯಾಕೆ ಡ್ಯಾಡ್? ನನ್ನ ಲೈಫ್ ಸ್ಟೇರಿಂಗೆ ನನ್ನ ಕೈಯಲ್ಲಿಲ್ಲ. ಯಾಕೆ ಅಂದರೆ ನೀನು ಬೇರೆಯವ್ರ ಲೈಫಲ್ಲಿ ಡ್ರೈವ್ ಮಾಡ್ತಾ ಇದೀಯ. ಅದಕ್ಕೆ ನಿನ್ನ ಲೈಫು ಹುಚ್ಚು ಕುದುರೆ ಥರ ಹುಚ್ಚಾಪಟ್ಟೆ ಆ ಕಡೆ ಈ ಕಡೆ ಹೋಗ್ತಾ ಇದೆ. ಮೊದಲು ನಿನ್ನ ಲೈಫ್ ಸ್ಟೀರಿಂಗ್ನ ನಿನ್ನ ಕೈಗೆ ತಗೋ, ಆಗ ನೋಡು ಎಲ್ಲರೂ ನಿನ್ನ ಅಕ್ಕಪಕ್ಕ ಬಂದು ಕೂತ್ಕೋತಾರೆ. ನಾನು ಅದೇ ಮಾಡಿದ್ದು ಡ್ಯಾಡ್. ಆದರೆ ನನ್ನ ಗ್ರಹಚಾರನೋ ಏನೋ ಇನ್ನೊಂದು ಗಾಡಿ ಬಂದು ಆಕ್ಸಿಡೆಂಟ್ ಮಾಡ್ಬಿಡ್ತು. ಅಯ್ಯೋ ನಿನ್ನ, ಅದು ಹಳೆ ಸ್ಟೋರಿ ಅಲ್ವೇನೋ? ಮೊನ್ನೆ ಅಷ್ಟೇ ಸ್ಕ್ರೀನ್ ಪ್ಲೇ ಚೇಂಜ್ ಆಗಿತ್ತು, ಫುಲ್ ಜೋಶಲ್ಲಿದ್ದೆ. ಏನೇ ಆದ್ರೂ ಪ್ರಾರ್ಥನಾ ನನ್ನವಳೆ, ಮದುವೆ ಆಗೋದಾದ್ರೆ ಅವಳನ್ನೇ ಮದುವೆ ಆಗೋದು ಅಂತಿದ್ದೆ. ಆದ್ರೆ ಪ್ರಾರ್ಥನಾಗೂ ನನಗೂ ಯಾಕೋ ವರ್ಕೌಟೇ ಆಗ್ತಿಲ್ಲ ಡ್ಯಾಡ್. ಈಗ ಅಂತಹದ್ದೇನಾಯ್ತು? ಆ ಸ್ಕಂದ ಅವಳ ಜೊತೆಗೆ ಮಿಸ್ಬಿಹೇವ್ ಮಾಡ್ತಿದ್ದ. ಅದನ್ನ ಹೋಗಿ ನಾನು ತಡೆದಿದ್ದಕ್ಕೆ ಅವನು ಮುಂದೆನೆ ನನಗೆ ಬೈದ್ಬಿಟ್ಲು. ಅಂದ್ರೆ ಏನು, ಅವಳಿಗೆ ನನಗಿಂತ ಜಾಸ್ತಿ ಅವನೇ ಇಂಪಾರ್ಟೆಂಟ್ ಅಂತ ತಾನೆ? ಹೋ ಇದಾ ನಿನ್ ಪ್ರಾಬ್ಲಮ್? ಲೋ ನಾರಾಯಣ, ಈಗ ಅವಳ ಪರಿಸ್ಥಿತಿ ಹೆವಿ ಟ್ರಾಫಿಕ್ ಸಿಗಾಕೊಂಡಿರೋ ಸಣ್ಣ ವೆಹಿಕಲ್ ತರ ಆಗೋಗ್ಬಿಟ್ಟಿದೆ. ಮುಂದಕ್ಕೂ ಹೋಗೋಕ್ಕಾಗಲ್ಲ, ಹಿಂದಕ್ಕೂ ಬರಕ್ಕಾಗಲ್ಲ, ಅಕ್ಕ ಪಕ್ಕ ಅಂತೂ ತಿರುಗೋದಕ್ಕೆ ಸಾಧ್ಯನೇ ಇಲ್ಲ. ಇಂಥ ಸಂದರ್ಭದಲ್ಲಿ ನೀನು ಅವಳಿಂದ ಮುಂದಕ್ಕೆ ಸ್ವಲ್ಪನೇ ದೂರದಲ್ಲಿ ನಿಂತ್ಕೊಂಡಿದ್ದೀನಿ, ಅವಳು ನನ್ನ ಹತ್ರ ಬರಲೇ ಇಲ್ಲ, ಇನ್ಯಾರ್ದ ಪಕ್ಕ ನಿಂತ್ಕೊಂಡಿದ್ದಾಳೆ, ಅವರೇ ಇಂಪಾರ್ಟೆಂಟು ಅವಳಿಗೆ ಅಂತ ಸಿಟ್ಟು ಪಡ್ಕೊಂಡ್ಬಿಟ್ರೆ ಆಗತ್ತಾ? ಒಂದು ಸ್ವಲ್ಪ ಗ್ರೀನ್ ಸಿಗ್ನಲ್ ಬೀಳೋ ತನಕ ಕಾಯ್ಬೇಕು ಕಣ, ಅಷ್ಟೇ. ಅದಕ್ಕೆ ಹೀಗೆ ಮುಖ ಓದಿಸ್ಕೊಂಡು ಕೂತ್ಕೊಂಡ್ಬಿಡೋದಾ? ಏನ್ ನಿಮ್ಮ ಮಾತಿನ ಅರ್ಥ? ನಾನೇ ಎಲ್ಲ ಅಪಾರ್ಥ ಮಾಡ್ಕೋತಿದ್ದೀನಿ ಅಂತಾನಾ? ಎಕ್ಸಾಕ್ಟ್ಲಿ ಮೈ ಸನ್. ಆ ಸ್ಕಂದನ್ ಮುಂದೆ
ಈಗ ಅವಳು ನೀನು ಅವಳನ್ನ ಇಷ್ಟಪಡ್ತಾ ಇರೋ ಹುಡುಗ ಅಂತ ಹೇಳ್ಕೊಳ್ಳೋ ಪರಿಸ್ಥಿತಿಲಿ ಅವಳು ಇದ್ದಾಳೇನೋ? ಇಲ್ಲ ತಾನೇ? ನೀನು ಅವಳ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು. ನೋಡ್ ನಾರಾಯಣ, ಈ ಪ್ರೀತಿ ಅನ್ನೋದು ಒಂಥರ ಪುಟ್ಟು ಗುಬ್ಬಚ್ಚಿ ಮರಿ ಇದ್ದ ಹಾಗೆ. ಅದನ್ನ ಕಪಿ ಮುಷ್ಟಿಯಲ್ಲಿ ಗಟ್ಟಿಯಾಗಿ ಹಿಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಉಸಿರು ಕಟ್ಟಿ ಸತ್ತೋಗ್ಬಿಡುತ್ತೆ. ಅದನ್ನ ಸ್ವಚ್ಛಂದವಾಗಿ ಹಾರೋದಕ್ಕೆ ಬಿಡಬೇಕು. ಅದ್ರ ಬಗ್ಗೆ ಭಯ ಪಡಬಾರ್ದು. ಆಶ್ರಯ ಹುಡುಕೊಂಡು ಅದು ಮತ್ತೆ ನಿನ್ನ ಹತ್ರಕ್ಕೆ ಬರುತ್ತೆ. ಮೊದಲು ಟೈಮ್ ನೋಡ್ಕೊಂಡು ಗ್ರೀನ್ ಸಿಗ್ನಲ್ ಬೀಳ್ತಿದ್ದ ಹಾಗೆ ಅವಳನ್ನ ಕ್ಯಾಚ್ ಹಾಕೊಳ್ಳೋದನ್ನ ನೋಡು. ಮಿಸ್ ಆಯ್ತೋ, ನೆಕ್ಸ್ಟ್ ಸಿಗ್ನಲ್ಲೇ ಎಂಗೇಜ್ಮೆಂಟ್ ಸಿಗ್ನಲ್ಲು. ನೆನಪಿರ್ಲಿ, ಅಲ್ಲಿ ನೀನು ಅವಳನ್ನ ಮೀಟ್ ಮಾಡೋದಿರ್ಲಿ. ಟಿಪ್ಪರ್ಲಾಗ ಹಾಕಿದ್ರು ನೀನು ಅವಳ ಹತ್ರ ಹೋಗೋದಕ್ಕಾಗೋದಿಲ್ಲ. ಜಾಗ್ರತೆ. ರೀ, ನಮ್ಮನ್ನ ಈ ರೀತಿ ಬಿಟ್ಟು ಹೋಗೋದಕ್ಕೆ ನಿಮಗ್ ಮನ್ಸಾದ್ರೂ ಹೇಗ್ ಬಂತು ರೀ? ನಾವು ನಿಮಗ್ ಬೇಜಾರು ಮಾಡಿದ್ದೀವಿ ನಿಜ. ಆದ್ರೆ ಅದ್ರ ಹಿಂದಿನ ಉದ್ದೇಶ ನೀವು ನಿಮ್ಮ ಮಗಳು ಒಂದಾಗ್ಬೇಕು ಅನ್ನೋದೇ ಹೊರತು ನಿಮ್ ಮನ್ಸಿಗೆ ನೋವು ಮಾಡ್ಬೇಕು ಅಂತ ಅಲ್ಲ ರೀ. ಇಷ್ಟು ದಿನ ಏನೇ ಬೇಜಾರಿದ್ರು, ಮನಸ್ತಾಪ ಇದ್ರು, ಅದನ್ನ ತುಂಬಾ ಹೊತ್ತು ಮನ್ಸಲ್ಲಿ ಇಟ್ಕೊಳ್ದೆ ಎಲ್ರ ಜೊತೆ ಚೆನ್ನಾಗಿರ್ತಿದ್ರಿ. ನಾವು ಮದ್ವೆ ಅದಿಷ್ಟು ವರ್ಷದಲ್ಲಿ ನೀವು ನಮ್ಮನ್ನು ಬಿಟ್ಟು ಹೊರಗಡೆ ಹೋಗಿರೋದು ಬೆರಳೆಣಿಕೆ ಎಷ್ಟು ದಿನ ಮಾತ್ರ. ಅದು ನೀವೆಲ್ಲೇ ಹೋದ್ರು ನಿಮ್ಮ ಮನ್ಸು ಮಾತ್ರ ಇಲ್ಲೇ ಇರ್ತಿತ್ತು. ದಿನಕ್ಕೆ 100 ಸಲ ಕಾಲ್ ಮಾಡಿ ವಿಚಾರಿಸ್ಕೋತಿದ್ರಿ. ಆದ್ರೆ ಈಗ ನಮ್ಮನ್ನ ವಿಚಾರಿಸ್ಕೊಳ್ದೆ, ನಿಮ್ಮನ್ನ ವಿಚಾರಿಸ್ಕೊಳ್ಳೋಕ್ಕೂ ಅವಕಾಶ ಕೊಡ್ದೆ ಅಲ್ಲೆಲ್ಲೋ ಹೋಗಿ ಕೂತಿದ್ದೀರಾ. ಯಾವತ್ತು ಬರ್ತೀರಾ ಅಂತ ಗೊತ್ತಿಲ್ಲ, ಹೇಗಿದ್ದೀರಾ ಅಂತ ಗೊತ್ತಿಲ್ಲ. ನೀವು ಬರೋ ತನಕ ನಿಮ್ಮನ್ನ ಬಿಟ್ಟು ಹೇಗ್ರಿ ಇರೋದು? ದಯವಿಟ್ಟು ಬೇಗ ಬನ್ರಿ ಪ್ಲೀಸ್. ಐ ಮಿಸ್ ಯು ರೀ. ಐ ಮಿಸ್ ಯು. ಅಮ್ಮ, ಯಾಕೆ
ಯಾಕೆ ಅವಳನ್ನ ಹಾಗೆ ಹೇಳ್ಕೊಂಡು ಬರ್ತಿದ್ಯಾ? ನೋಡಮ್ಮ, ಇವಳು ಇಲ್ಲಿಗೆ ಬಾ ಅಂದ್ರೆ ಬರ್ಲಿಲ್ಲ, ಅದಕ್ಕೆ ಕೈ ಹಿಡಿದು ಎಳ್ಕೊಂಡ್ ಬಂದೆ. ಅಮ್ಮ, ಅಳ್ತಿದೀಯ ನೀನು? ಇಲ್ಲಪ್ಪ ಇಲ್ಲಪ್ಪ. ಮಾತು ತೊದಲ್ತಿದೆ, ಕಣ್ಣು ಒದ್ದೆ ಆಗಿದೆ, ಅಂದ್ರೆ ಏನೋ ವಿಷಯ ಇದೆ ಅಂತ ಆಯ್ತು. ನಾನು ಬಂದ ತಕ್ಷಣ ನೀನು ಆ ಡೈರಿ ಮುಚ್ಚಿಟ್ಟೆ ಅಲ್ಲ, ಅಂದ್ರೆ ಆ ಡೈರಿನಲ್ಲೇ ಏನೋ ಮ್ಯಾಟರ್ ಇದೆ. ನೀನ್ ಹೇಳ್ದೆ ಇದ್ರು ಪರವಾಗಿಲ್ಲ, ನಾನೇ ನೋಡ್ತೀನಿ. ಪಾವನಿ ಬಿಡು. ಹಾ, ಕೊಡು ನನ್ನ ಡೈರಿನ, ಕೊಡು ನನ್ನ ಡೈರಿನ. ಕೊಡಲ್ಲ. ಇದ್ರೊಳಗಡೆ ಏನಿದೆ ಅಂತ ನಾನು ನೋಡೋವರೆಗೂ ಕೊಡಲ್ಲ. ಪಾವ್ನಿ, ಕೊಟ್ಬಿಡೆ ಆ ಡೈರಿನ. ಇಲ್ಲ ಕಣೆ ಅಕ್ಕ, ಇದ್ರೊಳಗಡೆ ಏನಿದೆ ಅಂತ ನಾನು ತಿಳ್ಕೊಳ್ಳೇಬೇಕು, ಅಲ್ಲಿವರೆಗೂ ನಾನು ಕೊಡಲ್ಲ. ಪಾವ್ನಿ, ಯಾವಾಗ್ಲೂ ತಮಾಷೆ ಮಾಡೋದಲ್ಲ, ಒಬ್ಬರ ಫೀಲಿಂಗ್ಸ್ಗೆ ಬೆಲೆ ಕೊಡೋದನ್ನು ಕಲ್ತ್ಕೋ. ಕೊಡು. ಅಮ್ಮ, ತಗೊಳ್ಳಿ. ಥ್ಯಾಂಕ್ಸ್ ಪುಟ್ಟ. ಕೊಟ್ಟಾಯ್ತು ತಾನೆ, ಹೋಗೆ. ಅಮ್ಮ, ಪಾವ್ನಿಗೆ ನೀವ್ ಅದ್ರಲ್ಲಿ ಏನ್ ಬರ್ತಿದ್ದೀರಾ ಅಂತ ನೋಡಿ ತಿಳ್ಕೊಳ್ಳೋ ಕುತೂಹಲ. ಆದ್ರೆ ನನಗೆ ನಿಮ್ ಮುಖ ನೋಡಿದ್ರೆ ಗೊತ್ತಾಗತ್ತೆ ನೀವ್ ಅದ್ರಲ್ಲಿ ಏನ್ ಬರ್ತಿದ್ದೀರಾ ಅಂತ. ಅಮ್ಮ, ನಿಮಗ್ ನನ್ ಮೇಲೆ ಕೋಪ ಇಲ್ವಾ? ನಿನ್ ಮೇಲ? ಯಾಕೆ ಪುಟ್ಟ ನಿನ್ ಮೇಲೆ ನಾನು ಕೋಪ ಮಾಡ್ಕೊಳ್ಳಿ? ಅಯ್ಯೋ ಅಮ್ಮ, ನೀನ್ ಆ ಪ್ರಶ್ನೆ ಮಾತ್ರ ಮಾಡಕ್ ಹೋಗ್ಬೇಡ. ಆಮೇಲೆ ಇವಳು ಲೀಟರ್ ಗಟ್ಲೆ ಕಣ್ಣೀರ್ ಸುರಿಸ್ಕೊಂಡು ನನ್ನಿಂದಾನೇ ಅಪ್ಪ ಮನೆ ಬಿಟ್ಟೋಗಿದ್ದು, ಇದಕ್ಕೆಲ್ಲ ನಾನೇ ಕಾರಣ ಅಂತ ದೊಡ್ಡ ದೊಡ್ಡ ಡೈಲಾಗ್ ಹೊಡ್ಬಿಡ್ತಾಳೆ. ಯಾಕೆ ನನ್ ಕಂದ? ಅಮ್ಮ, ನೀನು ಕೊರಿಯಕ್ ಹೋಗ್ಬೇಡಮ್ಮ. ನೀನೇನ್ ಹೇಳ್ತೀಯ ಅಂತಾನು ನನಗ್ ಚೆನ್ನಾಗ್ ಗೊತ್ತು. ಇಲ್ಲ ಪುಟ್ಟ, ಇದಕ್ಕೆಲ್ಲ ನೀನ್ ಕಾರಣ ಅಲ್ಲ, ಇದೆಲ್ಲ ವಿಧಿ ಹಣೆ ಬರ ಅಂತ ಹೇಳ್ತೀಯ ತಾನೆ? ತರ್ಲೆ, ಸಾಕ್ ನಿಲ್ಸು, ನಡಿ ಹೋಗ್ ಮಲ್ಗಣ. ಹಲೋ ಮೇಡಮ್, ನಿಮ್ಮನ್ನ ಇಲ್ಲಿ ಯಾಕೆ ಹೇಳ್ಕೊಂಡ್ ಬಂದಿದ್ದು ಅಂತ ನಿಮಗ್ ಗೊತ್ತು ತಾನೆ? ಯಾಕೆ? ಏನ್ ವಿಷಯ? ವಿಷಯ ಇಷ್ಟೆ. ಅಪ್ಪ ಇಲ್ದೆ ನೀನ್ ತುಂಬಾ ಫೀಲ್ ಮಾಡ್ಕೊಂತಿರ್ತೀಯ. ನಿನ್ ಫೀಲಿಂಗ್ಗೆ ನಾವಿಬ್ರು ಕಂಪನಿ ಕೊಟ್ಟು ಬ್ರೇಕ್ ಹಾಕೋಣ ಅಂತ ಬಂದ್ವಿ. ಅಕ್ಕ ಹೇಳ್ದಾಗೆ ನಾನ್ ತರ್ಲೆ ಮಾಡ್ತಿರೋದು ನಿಮಗ್ ಹರ್ಟ್ ಮಾಡಕ್ಕಲ್ಲ ಅಮ್ಮ. ನನಗೂ ಅರ್ಥ ಆಗುತ್ತೆ ನೀವು ಅಪ್ಪನ ಎಷ್ಟು ಮಿಸ್ ಮಾಡ್ಕೊತಿದ್ದೀರಾ ಅಂತ. ಯಾಕಂದ್ರೆ ನಾನು ಅಪ್ಪನ ಅಷ್ಟೇ ಮಿಸ್ ಮಾಡ್ಕೊತಿದ್ದೀನಿ. ಹಾಗಂತ ನಾವೆಲ್ಲರೂ ಅಪ್ಪನ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಮನೆ ಬಿಕ್ಕೋ ಅನ್ಸುತ್ತೆ. ಅದಕ್ಕೆ ನಾನು ಒಬ್ಬಳಾದ್ರೂ ಸ್ವಲ್ಪ ತರಲೆ ಮಾಡಿದ್ರೆ ನಿಮ್ಮಿಬ್ರು ಮುಖದಲ್ಲಿ ಒಂದು ಸಣ್ಣ ನಗು ಬಂದು ಹೋಗುತ್ತೆ ಅಂತ. ಪಾವ್ನಿ,